ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಹಾಗೂ ಮುಖ್ಯ ಸಾರಾಂಶ. ಮುಖ್ಯ ಜ್ಞಾನ ರತ್ನಗಳು. ತಂದೆಯು ಇಂದು ಕರ್ಮ ಅಕರ್ಮ ವಿಕರ್ಮದ ಗುಹ್ಯ ರಹಸ್ಯವನ್ನು ವಿವರಿಸುತ್ತಿದ್ದಾರೆ. ಆತ್ಮ ದೇಹ ಎರಡು ಪವಿತ್ರವಾಗಿದ್ದಾಗ ಕರ್ಮವು ಅಕರ್ಮವಾಗುತ್ತದೆ. ಪತಿತ ಸ್ಥಿತಿಯಲ್ಲಿ ಮಾಡಿದ ಕರ್ಮವೇ ವಿಕರ್ಮವಾಗುತ್ತದೆ. ಆತ್ಮದಲ್ಲಿ ತುಕ್ಕು ಹಿಡಿಯುವ ಕಾರಣ ವಿಕಾರಗಳು. ತುಕ್ಕು ಹಿಡಿದ ಚಿಹ್ನೆ ಹಳೆಯ ಪ್ರಪಂಚದ ಆಕರ್ಷಣೆ, ನೆನಪಿನಲ್ಲಿ ಇರಲಾರದ ಸ್ಥಿತಿ. ನಾವೆಲ್ಲರೂ ಶಾಂತಿಧಾಮದ ನಿವಾಸಿಗಳು. ನಮ್ಮ ಸ್ವಧರ್ಮ ಶಾಂತಿ. ರಾವಣ ರಾಜ್ಯದಲ್ಲಿ ಎಲ್ಲ ಕರ್ಮಗಳು ವಿಕರ್ಮಗಳಾಗಿ ಬಿಟ್ಟಿವೆ. ಪತಿತ ಪಾವನ ಪರಮಾತ್ಮ ಬಂದಾಗಲೇ ಪ್ರಪಂಚ ಹೊಸದು ಪವಿತ್ರವಾಗುತ್ತದೆ. ಮಕ್ಕಳಲ್ಲಿ ಕೆಲವರು ನಿಶ್ಚಯ ಬುದ್ಧಿಯವರಾದರೂ ಮತ್ತೆ ಸಂಶಯಕ್ಕೆ ಬೀಳುತ್ತಾರೆ. ಕಾಮ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಆತ್ಮ ಕಪ್ಪಾಗುತ್ತದೆ. ಜ್ಞಾನ ಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಆತ್ಮ ಸುಂದರ ಸತೋಪ್ರಧಾನವಾಗುತ್ತದೆ. ಮಾಯೆಯು ಬಹಳ ಬಲವಾದದ್ದು, ಪಶ್ಚಾತ್ತಾಪಕ್ಕೆ ತಳ್ಳುತ್ತದೆ. ಸ್ತ್ರೀಯನ್ನು ನೋಡುವುದರಿಂದಲೂ ದುರ್ಬಲ ಆತ್ಮಗಳು ಆಕರ್ಷಿತವಾಗುತ್ತವೆ. ನಾವೆಲ್ಲರೂ ಸಹೋದರ ಸಹೋದರಿಯರು. ವಿಕಾರಿ ದೃಷ್ಟಿ ಇಡುವುದು ಪಾಪ. ಪ್ರತಿಯೊಂದು ಪಾಪಕ್ಕೂ 100 ಪಟ್ಟು ಶಿಕ್ಷೆ. ತುಕ್ಕು ಹೆಚ್ಚಾಗಿ ಹಿಡಿಯುವುದು ವಿಕಾರಗಳಿಂದಲೇ. ಶಾಸ್ತ್ರಗಳಿಂದ ಪಾವನರಾಗಲು ಸಾಧ್ಯವಿಲ್ಲ. ಯೋಗಾಗ್ನಿಯೇ ಪರಿಹಾರ. ನೆನಪಿನ ಬಲದಿಂದ ವಿಕರ್ಮಗಳು ಭಸ್ಮವಾಗುತ್ತವೆ. ಯೋಗಿಗಳ ಆಯುಸ್ಸು ದೀರ್ಘ, ಭೋಗಿಗಳದು ಚಿಕ್ಕದು. ಅರ್ಧಕಲ್ಪ ರಾಮರಾಜ್ಯ, ಅರ್ಧಕಲ್ಪ ರಾವಣ ರಾಜ್ಯ. ಪ್ರತಿ ಮನೆ ಜ್ಯೋತಿಮಯ ಆಗುವ ಕಾಲ ಸಮೀಪ. ಪವಿತ್ರತೆ ನಂಬರ್ 1 ಧಾರಣೆ. ನಾವು ಈಗ ಸೈನಿಕರು. ನೆನಪಿನ ಶಕ್ತಿಯಿಂದಲೇ ಜಯ. ಓದನ್ನು ನಿರ್ಲಕ್ಷಿಸಿದರೆ ದೇಹಾಭಿಮಾನದಿಂದ ಜ್ಞಾನದ ನೇತ್ರ ಮುಚ್ಚುತ್ತದೆ. ರಾಜಧಾನಿ ಸ್ಥಾಪನೆಯಾಗುವುದು ಖಚಿತ. ಸತ್ಯದ ದೋಣಿ ಅಲುಗಾಡಬಹುದು, ಮುಳುಗುವುದಿಲ್ಲ. ಮುಖ್ಯ ಸಾರಾಂಶ. ಇಂದು ಬಾಬ್ದಾದ ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳೇ, ಈ ಜ್ಞಾನವೆಂದರೆ ಕರ್ಮದ ರಹಸ್ಯ. ಪವಿತ್ರ ಸ್ಥಿತಿಯಲ್ಲಿ ಮಾಡಿದ ಕರ್ಮ ಅಕರ್ಮವಾಗುತ್ತದೆ, ಆದರೆ ವಿಕಾರದಲ್ಲಿ ಮಾಡಿದರೆ ವಿಕರ್ಮವಾಗುತ್ತದೆ. ಸತ್ಯದ ಆತ್ಮದಲ್ಲಿ ತುಕ್ಕು ಹಿಡಿಯುವುದು ವಿಕಾರಗಳಿಂದ. ತುಕ್ಕು ಹಿಡಿದ ಆತ್ಮ ಹಳೆಯ ಪ್ರಪಂಚದ ಆಕರ್ಷಣೆಗೆ ಸೆಳೆಯಲ್ಪಡುತ್ತದೆ, ನೆನಪಿನಲ್ಲಿ ಇರಲಾರದು. ಕಾಮಚಿತೆಯ ಮೇಲೆ ಕುಳಿತರೆ ಆತ್ಮ ಕಪ್ಪಾಗುತ್ತದೆ. ಜ್ಞಾನಚಿತೆಯ ಮೇಲೆ ಕುಳಿತರೆ ಸುಂದರವಾಗುತ್ತದೆ. ನೀವು ಸೂರ್ಯವಂಶಿ, ಚಂದ್ರವಂಶಿ ದೇವತೆಗಳಾಗಿದ್ದಿರಿ. ಈಗ ರಾವಣ ರಾಜ್ಯದಿಂದ ಪತಿತರಾಗಿದ್ದಿರಿ. ಪರಿಹಾರ ಒಂದೇ, ತಂದೆಯ ನೆನಪು, ಯೋಗಾಗ್ನಿ. ಇದರಿಂದಲೇ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತವೆ. ಆತ್ಮ ಜ್ಯೋತಿರ್ಮಯವಾಗುತ್ತದೆ. ಪವಿತ್ರತೆಯ ನಂಬರ್ 1 ಧಾರಣೆ. ನೆನಪಿನ ಬಲದಿಂದ ನೀವು ಮತ್ತೆ ಸ್ವರ್ಗದ ರಾಜ ರಾಣಿಗಳಾಗುವಿರಿ. ಧಾರಣೆಗಾಗಿ ಮುಖ್ಯ ಸಾರ. ಯೋಗಾಗ್ನಿಯಿಂದ ವಿಕಾರಗಳ ತುಕ್ಕು ತೆಗೆದುಹಾಕಿ. ಪ್ರತಿಕ್ಷಣ ಪರಿಶೀಲನೆ. ನನ್ನ ಬುದ್ಧಿ ವಿಕಾರದ ಕಡೆ ಹೋಗುತ್ತಿಲ್ಲವೇ? ನಿಶ್ಚಯ ಬುದ್ಧಿಯಾಗಿ ಮತ್ತೆಂದು ಸಂಶಯದಲ್ಲಿ ಬೀಳಬಾರದು. ತಂದೆಯ ನೆನಪಿನಲ್ಲಿ ಕರ್ಮ ಮಾಡಿದರೆ ವಿಕರ್ಮಗಳಿಂದ ಪಾರಾಗುತ್ತೀರಿ. ವರದಾನ. ಅಭಿನಂದನೆಗಳಿಂದ ವೃದ್ಧಿ ಮಾಡುವ ಸರ್ವರಿಂದ ಸನ್ಮಾನಿತನೂ ಆಗು. ವಿಶಾಲ ಹೃದಯದಿಂದ ದಯಾಭಾವದಿಂದ ಪ್ರತಿಯೊಬ್ಬರನ್ನು ಅಭಿನಂದಿಸಿ. ಅಭಿನಂದನೆಗಳ ಮೂಲಕ ಕುಣಿಯುತ್ತಾ ಹಾಡುತ್ತಾ ಜೀವನವನ್ನು ಉನ್ನತಗೊಳಿಸಿ. ಸ್ಲೋಗನ್. ಸರಳ ಸ್ವಭಾವವೇ ಸಮಾಧಾನ ಸ್ವರೂಪವಾಗುವ ಸಹಜ ಮಾರ್ಗ. ಆಕರ್ಷಕ ನೈತಿಕ ಕಥೆ. ಒಮ್ಮೆ ಒಂದು ಕಂಚಿನ ದೀಪವನ್ನು ಮಣ್ಣಿನಲ್ಲಿಡಲಾಗಿತ್ತು. ಮಣ್ಣಿನ ತುಕ್ಕಿನಿಂದ ಅದು ಹೊಳೆಯದೆ ಮುಸುಕಾಗಿತ್ತು. ಆದರೆ ಅದನ್ನು ತೊಳೆದು ಎಣ್ಣೆ ಹಾಕಿ ಬೆಳಗಿಸಿದಾಗ ಅದೇ ದೀಪ ಕತ್ತಲಲ್ಲಿ ಎಲ್ಲರಿಗೂ ಬೆಳಕು ನೀಡಿತು. ಹಾಗೆಯೇ ಆತ್ಮವು ವಿಕಾರ ಅಂದರೆ ಮಣ್ಣುಗಳಿಂದ ತುಕ್ಕಾಗುತ್ತದೆ. ತಂದೆಯ ನೆನಪು ಅಂದರೆ ಎಣ್ಣೆ ಮತ್ತು ಜ್ಞಾನ ಅಂದರೆ ಬೆಳಕುದಿಂದ ಆತ್ಮವು ಮತ್ತೆ ಪ್ರಕಾಶಿಸುತ್ತದೆ. ಸಾರಾಂಶ. ವಿಕಾರವೇ ಆತ್ಮದ ತುಕ್ಕು. ತಂದೆಯ ನೆನಪೇ ಆತ್ಮದ ಕ್ಲೀನರ್. ಪವಿತ್ರತೆ ನಮ್ಮ ಅಸ್ತ್ರ. ಯೋಗಾಗ್ನಿಯೇ ಮೋಕ್ಷದ ದಾರಿ.
ಓಂ ಶಾಂತಿ.